ನಾನು ಡಾಕ್ಟರ್ ಸಂಜೀವ್ ಬೆಂಟೂರ್, ವೈದ್ಯಕೀಯ ವಿಭಾಗದ ಮುಖ್ಯಸ್ಥ ಮತ್ತು ಪ್ರಾಧ್ಯಾಪಕನಾಗಿ BID ಮೆಡಿಕಲ್ ಕಾಲೇಜಿನಲ್ಲಿ ಸೇವೆ ಸಲ್ಲಿಸ್ತಿದ್ದೇನೆ. MP ದೊಡ್ಡಮನಿ ಯೋಗ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಈಗ 1 ವರ್ಷದಿಂದ ಯೋಗ ಅಭ್ಯಾಸ ಮಾಡ್ತಿದ್ದೀನಿ. ಅದರಿಂದ ತುಂಬಾ ಲಾಭದಾಯಕ ಆಗಿತ್ತು ನನಗೆ. ಸೊ ನನ್ನ ಅನಿಸಿಕೆಗಳನ್ನು ಇಲ್ಲಿ ಅಭಿವ್ಯಕ್ತ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಇಲ್ಲಿ ಅ ಉ ಮ ಏನು ಶಬ್ದಗಳು ಓಂಕಾರ ಮಂತ್ರ ಪಠಿಸ್ತೀವಿ, ಅದರಿಂದ ದೈಹಿಕವಾಗಿ ವೈಜ್ಞಾನಿಕವಾಗಿ ತುಂಬಾ ಲಾಭದಾಯಕ ಆಗಿತ್ತು ನಮ್ಗೆ. ಸೊ ಇಲ್ಲಿ ಅಕಾರ ಹೇಳೋದ್ರಿಂದ ಅದನ್ನ ಅಕಾರ ಉಕಾರ ಮಕಾರ ನಸರು ದಿನ ರಿಪೀಟೆಡ್ ಆಗಿ 3 ರಿಂದ 4 ನಿಮಿಷ ರಿಪೀಟ್ ಮಾಡಿಸ್ತಾರೆ. ಸೊ ಅದರದ್ದು ಪ್ರತಿಯೊಂದು ವೈಯಕ್ತಿಕ ಲಾಭದ ಪಡ್ಕೊಳಕ್ ಸಾಧ್ಯ ಐತಿ. ಅಕಾರದಿಂದ ನಮ್ಮ ಹೊಟ್ಟೆಯಲ್ಲಿರುವ ಕರುಳಿನ ಚಲನವಲನಗಳು ಏನು ಕರಳು ಚಲಿಸ್ತಾ ಇರ್ತೈತಿ. ಕರುಳು ಯಾವಾಗ್ಲೂ ಸ್ಟ್ಯಾಟಿಕ್ ಅಲ್ಲ, ಅದು ಯಾವಾಗ್ಲೂ ಓಡಾಡ್ತಾ ಇರುತ್ತೆ ಹೊಟ್ಟೆಯೊಳಗೆ, ಬಟ್ ನಮ್ಗೆ ಗಮನಕ್ಕೆ ಬರೋದಿಲ್ಲ. ಅಕಾರ ಹೇಳೋದ್ರಿಂದ ನಮ್ಮ ಜಠರದ ಕ್ರಿಯಾಶೀಲತೆ ಮತ್ತು ಕರುಳಿನ ಕ್ರಿಯಾಶೀಲತೆ ನಾವು ತುಂಬಾ ಆಕ್ಟಿವ್ ಮಾಡ್ತೀವಿ. 1ನೇದ್ದು. 2ನೇದ್ದು, ಒಳಗ ಏನು ಗ್ರಂಥಿ ಇರ್ತಾವ ಪ್ಯಾಂಕ್ರಿಯಾಸ್ ಅಲ್ಲಿ ಸ್ರವಿಸುವಂತ ಬಹಳಷ್ಟು ಗ್ರಂಥಿಗಳು, ಅವು ಇನ್ಸುಲಿನ್ ಅನ್ನ ಸ್ರವಿಸಕ್ಕೆ ಸಹಾಯ ಮಾಡ್ತವೆ. ನೆಕ್ಸ್ಟ್ ಉಕಾರ ಅದು ಸ್ವಲ್ಪ ಮೇಲ್ಗಡೆ ಅದರದ್ದು ಪರಿಣಾಮ ಇರ್ತೈತಿ. ಎದೆ ಒಳಗಡೆ ಇರುವ ಅಂಗಗಳಿಗೆ ತುಂಬಾ ಸಹಾಯ ಮಾಡ್ತವೆ. ಹಾರ್ಟ್ ಆಕ್ಟಿವೇಟ್ ಮಾಡಕ್ಕೆ, ಹಾರ್ಟ್ ಟೋನ್ ಮಾಡಕ್ಕೆ ಮತ್ತು ಹಾರ್ಟ್ ರೆಗ್ಯುಲರ್ ರಿದಮ್ ಅಲ್ಲಿ ಇಡಕ್ಕೆ ಉಕಾರ ಬಹಳ ಸಹಾಯ ಆಗ್ತೈತಿ. ಅದರಿಂದ ಹೃದಯ ಏನೈತಿ ಅದು ತನ್ನ ನಿಯಂತ್ರಣ ಕಳ್ಕೊಳ್ಳೋದಿಲ್ಲ. ನಿಯಂತ್ರಣದಲ್ಲಿ ಅದು 1 ನಿಮಿಷಕ್ಕೆ ಏನು 60 ರಿಂದ 100 ವೇಗ ಐತಿ, ಅದನ್ನ ಸಾಧಿಸ್ತೈತಿ. ಮತ್ತ ಉಕಾರದಿಂದ ತುಂಬಾ ಹೃದಯಕ್ಕೆ ಬಲ ಬರ್ತೈತಿ. ಅದರಿಂದ ಟೋನ್ಡ್ ಅಂತೀವಿ. ಸೊ ಕಾರ್ಡಿಯಾ ವಿಲ್ ಬಿ ಟೋನ್ಡ್ ಬೈ ಉಕಾರ. ನೆಕ್ಸ್ಟ್ ಮುಂದಿಂದು ಮಕಾರ ಹೇಳೋದ್ರಿಂದ ಮಕಾರ ಶಬ್ದದ ಧ್ವನಿ ಅದು ನಮ್ಮ ಮೆದುಳಲ್ಲಿ ತರಂಗಗಳನ್ನು ಎಬ್ಬಿಸ್ತೈತಿ. ಸೊ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತೀವಿ. ಬ್ರೈನು ಮೆದುಳು ಏನು ಕೆಲಸ ಮಾಡ್ತೈತಿ ಅದರಲ್ಲಿ ಇರುವ ಎಲೆಕ್ಟ್ರಿಸಿಟಿ ವಾಹಕ ಏನೈತಿ ಅದನ್ನ ತುಂಬಾ ಜಾಗೃತಗೊಳಿಸ್ತೈತಿ. ಸೊ ಮಕಾರ ಹೇಳೋದ್ರಿಂದ ಮೆದುಳು ಕ್ರಿಯಾಶೀಲ ಇರ್ತೈತಿ, ನೆನಪಿನ ಶಕ್ತಿ ಹೆಚ್ಚಾಗ್ತೈತಿ. ಆಮೇಲೆ ತುಂಬಾ ಮನುಷ್ಯ ಆಕ್ಟಿವ್ ಆಗಿರ್ತಾನೆ ಇಡೀ ದಿವಸ. ಆಮೇಲೆ ನಿದ್ರಾಹೀನ ಯಾರಿಗೆ ಬರ್ತೈತಿ, ನಿದ್ರಾಹೀನದಿಂದ ಯಾರು ಬಳಸ್ತಿರ್ತಾರೆ, ಇನ್ಸೋಮ್ನಿಯಾ ಅಂತ ಏನ್ ಹೇಳ್ತೀವಿ, ಅವ್ರನ್ನ ಅದು ತುಂಬಾ ಸಹಕಾರಿ ಆಗ್ತೈತಿ. ಸೊ ಈ ಅ ಉ ಮ ಹೇಳೋದ್ರಿಂದ ಮನುಷ್ಯನಲ್ಲಿರುವ ಈ 3 ಸಿಸ್ಟಮ್ಸ್ ಏನದು ತುಂಬಾ ಫಲಪ್ರದಾಯಕವಾಗಿ ಕೆಲಸ ನಿರ್ವಹಣೆ ಮಾಡ್ತಾವ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಅಂತಾರಾಷ್ಟ್ರೀಯ ವಿಪಸ್ಸನ ಸಾಧಕ ಯೋಗ ಗುರು MP ದೊಡ್ಡಮನಿ. ಇವತ್ತು ಯೋಗಾಸನದ ಪ್ರಾಯೋಗಿಕ ಅಭ್ಯಾಸವನ್ನು ಮಾಡೋಣ. ಮೊಟ್ಟ ಮೊದಲಿಗೆ ಯೋಗ ಅಭ್ಯಾಸದ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆ ಮತ್ತು ಓಂಕಾರದ ಝೇಂಕಾರದ ನಾದವನ್ನು ಹೇಳುವಂಥ ಈ ದಿನ ಈ ವಿಧಾನವನ್ನು ಕಲಿಯೋಣ. ಮೊದಲಿಗೆ ಸುಖಾಸನದಲ್ಲಿ ಆರಾಮದಾಯಕವಾಗಿ ಸಹಜ ಸರಳವಾಗಿ ಕುಳಿತುಕೊಳ್ಳಿ. ಕೈ ಬೆರಳುಗಳನ್ನು ಮುದ್ರೆಯಲ್ಲಿಟ್ಕೊಳ್ಳಿ, ಜ್ಞಾನ ಮುದ್ರೆ. ಬೆನ್ನಿನ ಕೆಳಭಾಗ ನೇರ ಮಾಡಿ, ಬೆನ್ನಿನ ಮಧ್ಯದ ಭಾಗ ನೇರ ಮಾಡಿ, ಕುತ್ತಿಗೆ ಭಾಗ ನೇರವಾಗಿಟ್ಕೊಳ್ಳಿ, ತಲೆಯ ಭಾಗ ನೇರವಾಗಿಟ್ಕೊಳ್ಳಿ. ಸಮಾಧಾನ, ಶಾಂತ, ಸಾವಧಾನ, ಆರಾಮದಾಯಕವಾಗಿ ಕುಳಿತುಕೊಳ್ಳಿ.
ಸಹಜ ಸರಳವಾಗಿ ಗಾಳಿ ದೇಹದ ಒಳಗಡೆ ಹೋಗ್ತಾ ಇರುತ್ತೆ, ಗಾಳಿ ಮತ್ತೆ ಹೊರಗಡೆ ಬರ್ತಾ ಇರುತ್ತೆ. ಅದನ್ನು ಗಮನಿಸಿ. ನಂತರ ನೇರ ದೃಷ್ಟಿ ಇರಲಿ, ಕಣ್ಣುಗಳ ದೃಷ್ಟಿ ನೇರವಾಗಿರಲಿ. ನೇರವಾಗಿ ನೋಡ್ತಾ ನೋಡ್ತಾ ಆರಾಮ್ಸೆ ಕೂತ್ಕೊಳ್ಳಿ. ಸಹಜ ಉಸಿರಾಟ ಇರಲಿ. ನಂತರ ಅರ್ಧ ಕಣ್ಣುಗಳನ್ನು ಮುಚ್ಚಿ ನಾಸಿಕ ದೃಷ್ಟಿ, ನಿಮ್ಮ ಕಣ್ಣುಗಳ ದೃಷ್ಟಿ ಮೂಗಿನ ತುದಿ ಮೇಲೆ ಇರಲಿ. ಆರಾಮಾಗಿ ಕೂತ್ಕೊಳ್ಳಿ. ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ. ಹಾಗೆ ರೆಪ್ಪೆ ಮೇಲೆ ರೆಪ್ಪೆ ಇಟ್ಟು ಹಗೂರವಾಗಿ ಸಾವಕಾಶವಾಗಿ ಕಣ್ಣುಗಳನ್ನು ಮುಚ್ಚಿ, ಮುಚ್ಚಿರುವ ರೆಪ್ಪೆ ಒಳಗಡೆ ಇರುವಂಥ ಕಣ್ಣಿನ ಗುಡ್ಡೆಗಳನ್ನು ಆ ಕಡೆ ಈ ಕಡೆ ಅತ್ತಿಂದಿತ್ತ ಇತ್ತಿಂದಿತ್ತ ತಿರುಗಿಸದೆ ಆ ಕಣ್ಣಿನ ಗುಡ್ಡೆಗಳನ್ನು ಹೃದಯದ ಕಡೆಗೆ, ನೆಲದ ಕಡೆಗೆ ಒಂದು ಸಾರಿ ತಿರುಗಿಸಿ ಆ ಕಡೆ ಸ್ಥಿತಿ ಕಡೆಗೆ ಇಟ್ಟುಬಿಡಿ. ಇಡೀ ಬೆನ್ನಿನ ಮೂಳೆ, ಕುತ್ತಿಗೆ ಒಂದೇ ಸರಳ ರೇಖೆಯಲ್ಲಿ ನೇರವಾಗಿಟ್ಕೊಳ್ಳಿ. ಮುಖದಲ್ಲಿ ಪ್ರಸನ್ನತೆ ಇರಲಿ, ಮುಖದಲ್ಲಿ ಮಂದಹಾಸವಿರಲಿ. ನಿಮ್ಮ ತುಟಿಗಳಲ್ಲಿ ಸ್ವಲ್ಪ ಮುಗುಳನಗೆ ಇರಲಿ. ಮುಖದ ಮಾಂಸಖಂಡಗಳನ್ನು ಸೊಡೀಲ ಬಿಡಿ. ನಡುನೆತ್ತಿಯ ಭಾಗದಿಂದ ಕಾಲುಗಳ ಬೆರಳುಗಳ ತುದಿ ತನಕ ದೇಹದ ಪ್ರತಿಯೊಂದು ನರ, ನಾಡಿ, ಎಲುವು, ಕೀಲು, ಮಾಂಸಖಂಡ, ಒಳಭಾಗ, ಹೊರಭಾಗ ಎಲ್ಲವೂ ಸಂಪೂರ್ಣ ಸಡಿಲ, ಸಮಾಧಾನ, ಶಾಂತ ಸ್ಥಿತಿಯಲ್ಲಿ ಬಿಡಿ. ಒಂದು ಪ್ರಕೃತಿಯ ಸೌಂದರ್ಯ, ಹಚ್ಚ ಹಸಿರಾಗಿರುವಂಥ ಮರಗಿಡಗಳು, ವಿವಿಧ ಹಕ್ಕಿಗಳ ಇಂಚರದ ನಾದ ನೋಡಿ. ಎಂಥ ಪ್ರಕೃತಿ ಸೌಂದರ್ಯ ಒಳಗೆ ಕುತ್ಕೊಂಡು ವಾಯು ಸೇವನೆಯನ್ನು ಮಾಡಿ ಆರಾಮ್ಸೆ ಆಗಿ ನಂತರ ನಿಧಾನವಾಗಿ ನಿಮಗೆಷ್ಟು ಉಸಿರು ತೆಗೆದುಕೊಳ್ಳುವಂಥ ಸಾಮರ್ಥ್ಯವಿದೆಯೋ ಅಷ್ಟೆಲ್ಲ ಉಸಿರನ್ನು ಒಳಗೆ ತಗೊಳ್ಳಿ. ತೆಗೆದುಕೊಂಡಿರುವಂಥ ಉಸಿರನ್ನು ಎಷ್ಟು ಬಿಡುವಂಥ ಸಾಮರ್ಥ್ಯದೋ ಅಷ್ಟೆಲ್ಲ ಉಸಿರನ್ನು ಹೊರಗೆ ಹಾಕಿ. ನೋಡಿ, ತೆಗೆದುಕೊಳ್ಳುವಾಗ ದೇಹವನ್ನು ನೋಡಿ ತುಂಬದಂಗೆ ಅನಿಸುತ್ತೆ ಶಕ್ತಿ. ಬಿಟ್ಟಾಗ ದೇಹವನ್ನು ನೋಡಿ ಹಗೂರು ಅನಿಸುತ್ತೆ, ಖಾಲಿ ಖಾಲಿ ಸಮಾಧಾನ ಅನುಭವಿಸಿ. ಇಂಥವು ಒಂದು 5 ಬಾರಿ ಅಭ್ಯಾಸ ಮಾಡಿ ನೋಡಿ ಗಮನಿಸಿ ಅನುಭವಿಸಿ ಸತ್ಯದ ಅರಿವಿನ ಜ್ಞಾನವನ್ನು ಪಡ್ಕೊಳ್ಳಿ. ನಂತರ ದೀರ್ಘ ಉಸಿರು ತೆಗೆದುಕೊಂಡು
ಬಿಡುವಾಗ ಅಕಾರವನ್ನು ಹೇಳಿ. ಖುಷಿ ತಗೊಳ್ಳಿ. ಇನ್ನೊಮ್ಮೆ ಅಕಾರ ಹೇಳಿದಾಗ ಏನು ಚೇಂಜಸ್ ಆಗುತ್ತೆ ನೋಡಿ. ಹಾಗೆ ದೇಹವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ನಂತರ ಮತ್ತೆ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಬಿಡುವಾಗ ಉಕಾರವನ್ನು ಹೇಳಿ, ಅಂದರೆ ಉ ಅಕ್ಷರವನ್ನು ಹೇಳೋಣ. ಉಸಿರು ತಗೊಳ್ಳಿ. ಇನ್ನೊಮ್ಮೆ ಉಸಿರು ತಗೊಳ್ಳಿ. ಉ ಅಕ್ಷರವನ್ನು ಉಚ್ಚಾರಣೆ ಮಾಡಿದಾಗ, ಹೇಳಿದಾಗ ದೇಹದಲ್ಲಿ ಏನು ಬದಲಾವಣೆ ಆಗುತ್ತೆ, ಏನು ಅನಿಸುತ್ತೆ ಅನುಭವಿಸಿ. ನಂತರ ತುಟಿ ಮುಚ್ಚಿ ಮಕಾರವನ್ನು ಹೇಳೋಣ. ತಗೊಳ್ಳಿ, ದೀರ್ಘವಾಗಿ ಉಸಿರು ತಗೊಳ್ಳಿ. ಇನ್ನೊಮ್ಮೆ ದೇಹವನ್ನು ಗಮನಿಸಿ ಮಕಾರವನ್ನು ಹೇಳಿದಾಗ ಎಷ್ಟೆಷ್ಟು ಬದಲಾವಣೆ, ಏನೇನೋ ಅನುಭವ. ಈಗ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಬಿಡುವಾಗ ಅ ಉ ಮ 3 ಅಕ್ಷರಗಳನ್ನು ಸ್ಪಷ್ಟವಾಗಿ ಒಂದು ಇಂಪಾಗಿ ಹೇಳೋಣ. ಉಸಿರು ತಗೊಳ್ಳಿ. ದೇಹ ಗಮನಿಸಿ. ಇನ್ನೊಮ್ಮೆ ಉಸಿರು ತಗೊಳ್ಳಿ. ನೋಡಿ, 3 ಅಕ್ಷರಗಳು ಹೇಳಿದಾಗ ಏನು ಸಮಾಧಾನ, ಶಾಂತಿ. ಈ 3 ಅಕ್ಷರಗಳನ್ನು ನಾವು ಹೇಳಿದ್ವಿ. ನಮ್ಮ ಮೆದುಳು, ನಮ್ಮ ಮನಸ್ಸು, ದೇಹದಲ್ಲಿರುವಂಥ ಎಲ್ಲ ಅಂಗಾಂಗಗಳಲ್ಲಿ ಒಂದು ಸಚೇತನ, ಒಂದು ಸಮಾಧಾನ, ಒಂದು ಸಾವಧಾನ ಮತ್ತು ಆರಾಮದಾಯಕವಾಗಿರುವಂಥ ಶಕ್ತಿಯನ್ನು ಸಿಗ್ತಾ ಇರುತ್ತೆ. ಇದರಿಂದ ನಮ್ಮಲ್ಲಿ ಆರೋಗ್ಯ ಒಳಗಡೆ ಹುಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, 3 ಅಕ್ಷರಗಳು ಹೇಳಿದಾಗ ಎಷ್ಟು ಸಮಾಧಾನ, ಎಷ್ಟು ಆನಂದ. ಸ್ವತಃ ಅನುಭವಿಸಿ. ನಂತರ ಸರ್ವಶ್ರೇಷ್ಠನಾದ, ಸರ್ವಶ್ರೇಷ್ಠ ಮಂತ್ರ, ಸರ್ವಶಕ್ತಿ ಒಂದು ಶಬ್ದ, ಆ ಶಬ್ದವನ್ನು ಉಚ್ಚಾರಣೆ ಮಾಡೋಣ. ಅದೇ ಓಂಕಾರದ ಜೈಂಕಾರದ ನಾದ. ತಗೊಳ್ಳಿ, ಉಸಿರು ತಗೊಳ್ಳಿ. ಇನ್ನೊಮ್ಮೆ ಉಸಿರು ತಗೊಳ್ಳಿ.
ನೋಡಿ, ದೇಹ ಗಮನಿಸಿ. ಕೊನೆಯ ಸಲ ದೀರ್ಘವಾಗಿ ಉಸಿರು ತಗೊಳ್ಳಿ, ಬಹಳ ಇಂಪಾಗಿ ಹೇಳಿ. ದೇಹ ನೋಡಿ, ಇಡೀ ದೇಹ ಆ ಓಂಕಾರದ ಜೇಂಕಾರದ ನಾದದಿಂದ ಕಂಪನ ಹಾಕಿ ಬೇರೆ ಬೇರೆ ರೀತಿಯ ಬದಲಾವಣೆ, ಒಂದು ಅದ್ಭುತ ಶಕ್ತಿ, ಅದ್ಭುತ ಅನುಭವಿಸಿ. ಸರ್ವಶ್ರೇಷ್ಠ ನಾದ. ಇದರಿಂದ ಮನಸ್ಸು, ಇಂದ್ರಿಯಗಳು, ದೇಹ ಸಮಾಧಾನ ಸ್ಥಿತಿ, ಸಾವಧಾನ ಸ್ಥಿತಿ, ಆರಾಮದಾಯಕ ಸ್ಥಿತಿಯಲ್ಲಿರ್ತಾವೆ. ಮನುಷ್ಯನಿಗೆ ಬೇಕಾಗಿರೋದು, ಮನುಷ್ಯನ ಆರೋಗ್ಯಕ್ಕಾಗಿ ಬೇಕಾಗಿರುವಂಥದ್ದು ಸಮಾಧಾನ, ಶಾಂತ ಸ್ಥಿತಿ. ಇದು ಇತ್ತು ಅಂದರೆ ಅಲ್ಲಿ ಆ ದೇಹದ ಒಳಗೆ ದೇಹದ ಎಲ್ಲ ಅಂಗಾಂಗಗಳು ಬಹಳಷ್ಟು ಪ್ರಾಮಾಣಿಕವಾಗಿ ತಮ್ಮ ಕೆಲಸ ಮಾಡ್ತಾವೆ. ಅವು ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಅಂದರೆ ಆರೋಗ್ಯ. ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ, ಇಂದ್ರಿಯಗಳಿಗೆ, ಅಂಗಾಂಗಗಳಿಗೆ ಯೋಗ್ಯತೆ ಬರುತ್ತೆ, ಅದು ಆರೋಗ್ಯ. ಅದಕ್ಕಾಗಿ ಆರಾಮ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಈಗ ದೀರ್ಘವಾಗಿ ಉಸಿರು ತೆಗೆದುಕೊಂಡು ನಿಧಾನ ಉಸಿರು ಬಿಡಿ. ಸಹಜ ಉಸಿರಾಡು. ಈಗ ಎರಡೂ ಕೈಗಳನ್ನು ಜೋಡಿಸಿ ಪ್ರಾರ್ಥನೆಯನ್ನು ಮಾಡೋಣ. ಆರಾಮದಾಯಕವಾಗಿ ಕುತ್ಕೊಳ್ಳಿ. ಕೈ ಜೋಡಿಸಿ, ಎರಡೂ ಹಸ್ತಗಳನ್ನು ಜೋಡಿಸಿಕೊಂಡು ಹೃದಯದ ಭಾಗಕ್ಕೆ ಟಚ್ ಮಾಡಿಕೊಂಡು ಮುಗ್ಧ ಭಕ್ತಿಯಿಂದ ಕುತ್ಕೊಳ್ಳಿ. ಒಬ್ಬ ಗುರುವಿನ ಮುಂದೆ ಗುರುಭಕ್ತಿಯಿಂದ ಕುತ್ಕೊಂಡು ಪ್ರಾರ್ಥನೆಯ ಮಂತ್ರವನ್ನು ಹೇಳೋಣ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನೋಡಿ, ಮಂತ್ರ ಹೇಳಿದಾಗ ಏನು ಸಮಾಧಾನ ಸಿಗುತ್ತೆ. ಆ ಮಂತ್ರದ ಕಂಪನ ಮನಸ್ಸಿಗೆ, ದೇಹಕ್ಕೆ ಎಷ್ಟು ಬದಲಾವಣೆಯನ್ನು ತಂದುಕೊಡುತ್ತೆ. ಅನುಭವಿಸಿ. ಎರಡೂ ಕೈಗಳನ್ನು ಚೆನ್ನಾಗಿ ಉಜ್ಜಿ ಮುಖಮಂಡಲ ಮೇಲೆ ಸ್ಮೂತಾಗಿ ಸ್ಪರ್ಶ ಮಾಡಿಕೊಳ್ಳಿ, ಮಸಾಜ್ ಮಾಡಿಕೊಳ್ಳಿ. ಮತ್ತೆ ಎರಡು ಕೈಗಳನ್ನು ಉಜ್ಜಿ ಭಕ್ಷ್ಯ ಮಾಡಿಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಹಸ್ತಗಳಲ್ಲಿರುವಂಥ ಶಾಖವನ್ನು ಕಣ್ಣಿಗೆ ಕೊಡ್ತಾ, ಮುಖಮಂಡಲಕ್ಕೆ ಕೊಡ್ತಾ, ಆ ಶಾಖ ತಂಪಾಗುವವರೆಗೆ ಅದೇ ಸ್ಥಿತಿಯಲ್ಲಿರಿ. ಹಾಗೆ ಹಸ್ತಗಳ ನೇರವಾಗಿ ಕಣ್ಣಿಗೆ ನೇರವಾಗಿ ಟಚ್ ಮಾಡಬೇಡಿ. ಹಾಗೆ ಕತ್ತಲೆ ಗಮನಿಸ್ತಾ ನಿಧಾನವಾಗಿ ಭಕ್ಷ್ಯ ಕಣ್ಮುಂದೆ ತೆಗೆದುಕೊಂಡು ಬನ್ನಿ. ಕನ್ನಡಿ ಹಿಡ್ಕೊಂಡಂಗೆ ಹಿಡ್ಕೊಳ್ಳಿ. ಕಣ್ಣುಗಳನ್ನು ಫಳ 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 ಪ್ಲಕಿಸಿ ಕಣ್ಮುಚ್ಚಿ ನಿಧಾನವಾಗಿ ಕಣ್ಣು ತೆರೆದ ಹಸ್ತದ ರೇಖೆ ನೋಡಿ. ಸಣ್ಣ ಸಣ್ಣ ರೇಖೆಗಳು ಕೂಡ ಎಷ್ಟು ಸ್ಪಷ್ಟವಾಗಿ ನಿಚ್ಚಳವಾಗಿ ಕಾಣ್ತಾ ಇರುತ್ತೆ. ಆ ನಿಚ್ಚಳ ಕಣ್ಣುಗಳಿಂದ, ಆ ನಿಚ್ಚಳ ಸ್ವಚ್ಛ ಮನಸ್ಸಿನಿಂದ ಎರಡು ಹಸ್ತಗಳಲ್ಲಿ ಜೀವಂತ ದೇವರು ತಾಯಿ ತಂದೆಯನ್ನು ಕಾಣಿ. ಬಲಹಸ್ತದಲ್ಲಿ ತಾಯಿ ಕಾಣಿ, ಎಡಹಸ್ತದಲ್ಲಿ ತಂದೆಯನ್ನು ಕಾಣಿ, ಮಧ್ಯದಲ್ಲಿ ನಿಮ್ಮ ಗುರುದೇವರನ್ನು ಕಾಣುತ್ತಾ ಅವರೆಲ್ಲರಿಗೂ ಕೃತಜ್ಞತೆಯ ಪ್ರಣಾಮಗಳನ್ನು ಸಲ್ಲಿಸಿ ತಲೆಬಾಗಿಸಿ, ನಂತರ ಇಷ್ಟವಾದ ದೇವರು, ಪ್ರಕೃತಿ, ಪಂಚಭೂತ, ನಿಮಗೆ ಕಲಿಸಿರುವಂಥ ಎಲ್ಲ ಗುರುದೇವರುಗಳಿಗೆ ಕೃತಜ್ಞತೆಯ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಇವತ್ತಿನ ಯೋಗಾಭ್ಯಾಸವನ್ನು ಪ್ರಾರಂಭಿಸೋಣ. ಆರಾಮ್ಸೆ ಬನ್ನಿ.